ಹಾಯ್ ಗಾಯ್ಸ್, ನಾನು ನಿಮ್ಮ ಕರ್ನಾಟಕದ ಹುಡುಗಿ ಗೋವಾದಲ್ಲಿ ಇರ್ತೀನಿ. ನಾನು ಇವತ್ತು ರೆಡಿಯಾಗಿ ಹೊರಗಡೆ ಹೋಗ್ತಾ ಇದ್ದೆ. ಯಾಕಂತ ಹೇಳ್ತೀನಿ. ಹೀಗೆ ಸಿಂಪಲಾಗಿ ರೆಡಿ ಆದೆ. ಆಮೇಲೆ ಒಂದು ನೆನಪಾಯಿತು, ನನಗೆ ಕಂಪನಿಲಿ ಒಂದು ಗಿಫ್ಟ್ ಬಂದಿತ್ತು. ಎಷ್ಟು ಚೆನ್ನಾಗಿದೆ ಅಂದರೆ, ಈ ಗಿಫ್ಟನ್ನ ರೆಡಿ ಮಾಡೋಕ್ಕೆ ಅವರು ಎಷ್ಟು ದಿನ ತೊಗೊಂಡಿದ್ದಾರೆ ಗೊತ್ತಿಲ್ಲ. ಆದರೆ ನನಗೆ ಮಾತ್ರ ಸಖತ್ ಇಷ್ಟ ಆಯಿತು. ನನ್ನ ಫೋಟೋ ಹಾಕಿದ್ದಾರೆ ಕೆಳಗಡೆ. ಮತ್ತು ನನ್ನ ಫೇವ್ರೆಟ್ ಗನುಬಪ್ಪ ಮೂರ್ತಿ ಇದೆ ನೋಡಿ. ಗನುಬಪ್ಪ ಎಷ್ಟು ಕ್ಯೂಟಾಗಿದ್ದಾನೆ. ಈಗ ನಮ್ಮ ಗನುಬಪ್ಪಗೆ ನೀವು ಕಮೆಂಟ್ ಮಾಡಲೇಬೇಕು, ಲೈಕ್ ಮಾಡಲೇಬೇಕು, ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲೇಬೇಕು. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಗನುಬಪ್ಪಗೆ ಕಮೆಂಟ್ ಮಾಡಿ ಏನಾದರೂ. ಹೀಗೆ ನಾನು ಆ ಗಿಫ್ಟನ್ನ ಹಾಗೆ ಇಟ್ಟರೆ ಹಾಳಾಗತ್ತೆ ಅಲ್ಲ, ಅದಕ್ಕೆ ಗ್ಲಾಸ್ ಹಾಕ್ಲಿಕ್ಕಂತ ನಾನು ಅಂಗಡಿಗೆ ಯಾವುದಾದ್ರೂ ಶಾಪ್ ಹುಡುಕ್ತಾ ಇದ್ದೆ. ಅಲ್ಲಿ ಇಲ್ಲಿ ನೋಡ್ತಾ ಇದ್ದೆ, ಒಂದು ಶಾಪ್ ಸಿಕ್ತು ನನಗೆ. ಆದರೆ ಅವರು ಒಂದು ಒಳ್ಳೆ ಗ್ಲಾಸ್ ಹಾಕಬೇಕಂದ್ರೆ ಬೇರೆ ಅಂಗಡಿ ನೋಡಿ ಅಂತ ಹೇಳಿದರು. ಅದಕ್ಕೆ ಮತ್ತೆ ಬೇರೆ ಅಂಗಡಿಗೆ ನಾನು ಹೋಗ್ತಾ ಇದ್ದೆ. ಅಲ್ಲಿ ಇಲ್ಲಿ ಹುಡುಕ್ತಾ ಇದ್ದೆ, ಎಷ್ಟಾದರೂ ಸಿಗ್ತಾನೇ ಇರಲಿಲ್ಲ ಗೋವಾದಲ್ಲಿ. ಯಾವುದು ಸಂಡೇ ಅಲ್ಲ, ಇವತ್ತು 25 ಅಲ್ಲ, ಎಲ್ಲ ಬಂದಿರುತ್ತೆ ಅಂಗಡಿಗಳೆಲ್ಲ. ಅದಕ್ಕೆ ಹುಡುಕ್ತಾ ಇದ್ದೆ. ಇಲ್ಲಿ ಫೋಂಡಾದಲ್ಲಿ ಕೂಡ ಬಂದೆ. ಆಮೇಲೆ ಬರ್ತಾ ಇರುವಾಗಲ್ಲ ಇಷ್ಟು ಡೇಂಜರ್ ಆಕ್ಸಿಡೆಂಟ್ ನೋಡಿದೆ ಅಂದರೆ, ಗೋವಾದಲ್ಲಿ ಆಕ್ಸಿಡೆಂಟ್ ಕಾಮನ್. ಗೋವಾದಲ್ಲಿ ಇಷ್ಟು ಗಾಡಿಯಲ್ಲೂ ಅಡ್ಡಾಡ್ತಾವಂದರೆ ತುಂಬ ಗಾಡಿಗಳು. ಅದಕ್ಕೆ ಇಲ್ಲಿ ಜಸ್ಟ್ ಬಂದ್ವಿ, ಒಂದು ದೊಡ್ಡ ಆಕ್ಸಿಡೆಂಟ್. ಅವನು ಲಾರಿ ಬಂದು ಕಾರ್ ಒಳಗಡೆನೇ ಹೋಗಿದೆ. ಕಾರ್ ಅಂತೂ ನೋಡಿ, ಅಲ್ಲಿ ಟಯರ್ ಒಳಗಡೆನೇ ಹೋಗಿದೆ. ಮನುಷ್ಯರಿಗೆ ಏನಾಗಿದೆ ಗೊತ್ತಿಲ್ಲ ನನಗೆ. ಅವರು ನೋಡ್ಲಿಕ್ಕೆ ಕೂಡ ಕೊಟ್ಟಿಲ್ಲ, ವಿಡಿಯೋ ಮಾಡ್ಲಿಕ್ಕೆ ಕೂಡ ಕೊಡ್ತಾ ಇರಲಿಲ್ಲ. ಗೋವಾದಲ್ಲಿ ಡೇಂಜರು. ಇಲ್ಲಿ ಗೋವಾ ಸಣ್ಣ ಊರು, ಆದರೆ ತುಂಬ ಜನರಿದ್ದಾರೆ ಇಲ್ಲಿ. ಆಮೇಲೆ ಲಾಸ್ಟ್ ಎಂಡ್ಗೆ ಕಂಪನಿಗೆ ಹೋಗಿ ಬರುವಾಗ ಇದು ನನ್ನ ಫ್ರೆಂಡು ಕೂತಿದ್ದಾಳೆ ಬಸ್ಸಲ್ಲಿ. ಅವಳು ತುಂಬ ಇದು ಮಾಡ್ತಾಯಿದ್ಲು. ನೀವು ಈಗ ವಿಡಿಯೋ ಮಾಡ್ತಿದ್ದೆ ಅಂತ ಹೇಳ್ತಾ ಇದ್ಲು. ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಕೂತಿದ್ದೀವಿ. ಬಸ್ ಇನ್ನೂ ರೆಡಿ ಹೋಗ್ತಾ ಇರಲಿಲ್ಲ, ಸ್ಟಾರ್ಟ್ ಆಗ್ತಾ ಇರಲಿಲ್ಲ. ಅದಕ್ಕೆ ನಾನು ಬೇಜಾರಾಯಿತು ಅಂತ ಹೀಗೆ ವಿಡಿಯೋ ಮಾಡಿದೆ ಕುಂತಲ್ಲೇ. ತುಂಬ ಟಯರ್ಡ್ ಆಗಿದ್ದರು ಎಲ್ಲರೂ ಕೂಡ ಕೆಲಸ ಮಾಡಿ. ಕಂಪನೀಲಿ ಇದು ಟ್ಯಾಬ್ಲೆಟ್ದಲ್ಲ, ಅಷ್ಟೇನು ಹೆವಿ ಕೆಲಸ ಇರಲ್ಲ. ಆದರೂ ಕೂಡ ಬರೆಯೋದು ಅದೆಲ್ಲ ಕೆಲಸ ಇರುತ್ತೆ. ಆಮೇಲೆ ನಾವು ಎಲ್ಲಾದರೂ ತಿರುಗಾಡಕ್ಕೆ ಹೋಗಿದ್ವಿ ನಾವು, ಹೀಗೆ ಸುತ್ತಾಡ್ಲಿಕ್ಕಂತ. ಆಮೇಲೆ ಸಿಂಪಲ್ಲಾಗಿ ರೆಡಿಯಾಗಿ ಹೋಗಿದ್ದೆ ನಾನು ನೋಡಿ ಸಿಂಪಲ್ಲಾಗಿರ್ತೀನಿ. ಸ್ನ್ಯಾಪಲ್ಲಿ ತೆಗೆದಿದ್ದು ವಿಡಿಯೋ ಅಂತ ಹೀಗೆಲ್ಲ ಕಾಣ್ತಾ ಇದೆ ಅಷ್ಟೇ. ಆಮೇಲೆ ಅಡ್ಡಾಡಿ ನಮಗೆ ಹಸು ಆಗಿತ್ತು. ಒಂದು ರೆಸ್ಟೋರೆಂಟಲ್ಲಿ ಕೂತ್ವಿ, ಏನಾದರೂ ಚಿಕನ್ ಫ್ರೈಡ್ ರೈಸ್ ಆರ್ಡರ್ ಮಾಡಿದ್ವಿ. ಬಾಯ್.